इन्हें साधु संत महात्माओं को क्यों नहीं पकड़ते? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈ ಸಾಧು ಸಂತರು ಮಹಾತ್ಮ ಯಾರೇ ಇದ್ದಾರೆ ಇವರನ್ನೆಲ್ಲ ಯಾಕೆ ಇಟ್ಕೊಳ್ಳೋದಿಲ್ಲ? जो गवर्नमेंट को भी धोखा दे रहे हैं। ಅವರು ಗೌರ್ಮೆಂಟ್ಗೂ ಸಹ ಮೋಸ ಮಾಡ್ತಾ ಇದ್ದಾರೆ। पकड़ के छुड़ाए, पकड़ते हैं छुड़ाने के लिए। ಅವ್ರು ಹೇಳ್ತಿದ್ದಾರೆ ಇಟ್ಕೊಂತಾರೆ ಬಿಡುಗಡೆ ಮಾಡ್ಲಿಕ್ಕೋಸ್ಕರ। पकड़ के छुड़ाए, पकड़ के छोड़ देते हो। ಅದಕ್ಕೆ ಬಾಬಾ ಯಾರು ಹೇಳ್ತಿದ್ದಾರೆ ಇಟ್ಕೊಂತಾರೆ ಮತ್ತೆ ಬಿಡ್ತಾರೆ ಅಂತ। दुनिया को पकड़ो। ಅದಕ್ಕೆ ಬಾಬಾ ಹೇಳ್ತಾರೆ ಪ್ರಪಂಚದವರನ್ನ ಇಟ್ಕೊಳ್ಳಿ। बाबा प्रश्न करते हैं। ಬಾಬಾ ಪ್ರಶ್ನೆಯನ್ನ ಮಾಡ್ತಾರೆ, इन साधु संत महात्माओं को क्यों नहीं पकड़ते हो? ಈ ಸಾಧು ಸಂತರು ಮಹಾತ್ಮ ಯಾರೇ ಇದ್ದಾರೆ ಇವರನ್ನೆಲ್ಲ ಯಾಕೆ ಇಟ್ಕೊಳ್ಳೋದಿಲ್ಲ? जो गवर्नमेंट को भी ठग रहे हैं। ಅವರು ಗೌರ್ಮೆಂಟ್ ಜೊತೆನೂ ಸಹ ಮೋಸ ಮಾಡ್ತಾ ಇದ್ದಾರೆ। उनका भी उद्धार करने परित्राण करने में आता हूँ। तुम ಅವ್ರದ್ದು ಸಹ ಉದ್ಧಾರ ಮಾಡ್ಲಿಕ್ಕೋಸ್ಕರ ಪರಿತ್ರಾಣ ಮಾಡ್ಲಿಕ್ಕೋಸ್ಕರ ಬರ್ತೀನಿ ನಾನು। ಅದು बाप ने तो भगवान ने तो आकर के ये गीता का ज्ञान दिया। ಭಗವಂತ ಅಂತೂ ಬಂದ್ಬಿಟ್ಟು ಈ ಗೀತೆ ಜ್ಞಾನವನ್ನ ಕೊಡ್ತಾರೆ। भगवान वाच है, ಭಗವಾನ್ ವಾಚ್ ಆಗಿದೆ। मैं इनका भी उद्धार करता हूँ। ನಾನು ಇವ್ರದ್ದು ಸಹ ಉದ್ಧಾರ ಮಾಡ್ತೀನಿ। जो भारत की गवर्नमेंट को भी धोखा देते हैं। ಇವರು ಭಾರತದ ಗೌರ್ಮೆಂಟ್ ಜೊತೆನೂ ಸಹ ಮೋಸ ಮಾಡ್ತಾರೆ। उद्धार करता हूँ तो कोई का उद्धार किया? ಉದ್ಧಾರವನ್ನ ಮಾಡ್ತೀನಿ ಅಂದ್ರೆ ಮತ್ತೆ ಯಾರ್ದಾದ್ರೂ ಉದ್ಧಾರ ಮಾಡಿದಾರಾ? किया? ಕೇಳ್ತಾ ಇದ್ದಾರೆ ಬಾಬಾ, ಯಾರ್ದಾದ್ರೂ ಉದ್ಧಾರ ಮಾಡಿದಾರಾ? उद्धार करता हूँ, क्या इशारा दिया? भविष्य में करूँगा। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಉದ್ಧಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನ್ ಸೂಚನೆಯನ್ನ ಕೊಡ್ತಾ ಇದ್ದಾರೆ? ಏನ್ ಭವಿಷ್ಯದಲ್ಲಿ ಮಾಡಿದಾರಾ या अभी कर रहा हूँ? ಅಥವಾ ಇವಾಗ ಮಾಡ್ತಾ ಇದ್ದಾರಾ? भविष्य में उद्धार करता हूँ। ಭವಿಷ್ಯದಲ್ಲಿ ಉದ್ಧಾರ ಮಾಡ್ತಾರೆ। उद्धार उत्तम ऊपर, ಉದ್ಧಾರ ಉದ್ ಅಂದ್ರೆ ಮೇಲೆ, हरण करके ले जाता हूँ। ಹರಣೆ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತೀನಿ, ऊपर ले जाता हूँ। ಮೇಲೆ ಕರ್ಕೊಂಡು ಹೋಗ್ತೀನಿ। क्या? उद्धार करता हूँ। ಏನಂತ ಹೇಳಿದ್ರು ಉದ್ಧಾರ ಮಾಡ್ತೀನಿ। दो प्रकार के बच्चे बताए। ಎರಡು ಪ್ರಕಾರದ ಮಕ್ಕಳು ಅಂತ ಹೇಳಿದ್ದಾರೆ। तुम बच्चे हो उद्धार मूर्त, और ನೀವು ಮಕ್ಕಳಂತೂ ಆಗಿದ್ದೀರಾ ಉದ್ಧಾರ ಮೂರ್ತರು। कुछ और भी ब्राह्मण हैं ಮತ್ತೆ ಬೇರೆ ಇನ್ನೂ ಬ್ರಾಹ್ಮಣರಿದ್ದಾರೆ, जो हैं आधार मूर्त। ಅವರಾಗಿದ್ದಾರೆ ಆಧಾರ ಮೂರ್ತ ಬ್ರಾಹ್ಮಣರು। क्या? जिनमें वो धर्म पिताएं आकर प्रवेश करते हैं। ಯಾರಲ್ಲಿ ಆ ಧರ್ಮಪಿತರು ಬಂದ್ಬಿಟ್ಟು ಪ್ರವೇಶ ಮಾಡ್ತಾರೆ। तो क्या हो गए? वो हुए आधार उन धर्मों के। ಮತ್ತೆ ಅವರೇನಾದ್ರು ಆ ಧರ್ಮದ ಆಧಾರ ಆದ್ರು। और तुम हुए उद्धार मूर्त। ಮತ್ತೆ ನೀವಾಗಿದ್ದೀರಾ ಉದ್ಧಾರ ಮೂರ್ತರು। तो तुम फिर कैसे किसका उद्धार कर सकते हो? ಮತ್ತೆ ನೀವು ಯಾವಾಗ ಯಾರ ಉದ್ಧಾರವನ್ನ ಯಾವ ರೀತಿ ಮಾಡಬಹುದಾಗಿದೆ? जब भगवान भी तुम्हारा उद्धार करने के लिए आता है। ಯಾವಾಗ ಭಗವಂತನು ಸಹ ನಿಮ್ಮ ಉದ್ಧಾರ ಮಾಡ್ಲಿಕ್ಕೋಸ್ಕರ ಬರ್ತಾರೆ। तुम गुरु कैसे बन सकते हो जगत गुरु? ನೀವು ಗುರುಗಳು ಯಾವ ತರ ಆಗ್ಬೋದಾಗಿದೆ ಜಗದ್ಗುರು? क्योंकि तुम्हारा भी उद्धार भगवान करता है। ಯಾಕೆಂದ್ರೆ ನಿಮ್ದು ಸಹ ಉದ್ಧಾರವನ್ನ ಸ್ವಯಂ ಭಗವಂತನೇ ಮಾಡ್ತಾರೆ। परित्राणाय साधु नाम गीता में लिखा हुआ है। ಗೀತೆಯಲ್ಲಿ ಬರೆದಿದ್ದಾರೆ ಪರಿತ್ರಾಣಾಯ ಸಾಧುನಾಮ್ ಅಂತ। तो तुम कैसे किसका उद्धार करेंगे? ಮತ್ತೆ ನೀವು ಯಾವ ರೀತಿ ಯಾರ ಉದ್ಧಾರವನ್ನ ಮಾಡ್ತೀರಾ? तुम उद्धार करेंगे किसी का? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ ಯಾರ್ದಾದ್ರೂ ಉದ್ಧಾರ ಮಾಡ್ತೀರಾ? है कि उनका तन मन धन और ही ठग करके रख लेंगे। ಅಥವಾ ಅವ್ರ ತನ ಮನ ಧನ ಇನ್ನೂ ಜಾಸ್ತಿ ಅದ್ರ ಜೊತೆ ಮೋಸ ಮಾಡಿ ಕುತ್ಕೊಂಡ್ಬಿಡ್ತೀರಾ? क्या कन्याओं को सरेंडर करते हैं? ಕನ್ಯರನ್ನ ಸರೆಂಡರ್ ಮಾಡ್ಕೊಂತಾರೆ, लाखों लाख रुपया दो ಲಕ್ಷಾಂಗಟ್ಲೆ ದುಡ್ಡುಗಳನ್ನ ತಗೊಂತಾರೆ, तो तन के साथ धन भी दो।
ಅಥವಾ ಶರೀರದ ಜೊತೆಯಲ್ಲಿ ಧನ ಸಂಪತ್ತಿನೂ ಕೊಡಿ ಅಂತ ಹೇಳ್ತಾರೆ. ಅಂದರೆ ಯಾರನ್ನಾದರೂ ಸರೆಂಡರ್ ಮಾಡಿಕೊಂಡ್ರೆ ಜೊತೆಯಲ್ಲಿ ಧನ ಸಂಪತ್ತಿನೂ ತಗೊತಾರೆ. करते हैं या नहीं करते हैं? ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ ಮಾಡ್ತಾರಾ ಅಥವಾ ಇಲ್ವೋ. है रोटी भी दो और बेटी भी दो. ರೊಟ್ಟಿನೂ ಕೊಡಿ ಮತ್ತು ಮಗಳನ್ನೂ ಕೊಡಿ. ये दुनिया की खराब परंपरा ಇದು ಪ್ರಪಂಚದ ಕೆಟ್ಟ ಪರಂಪರಾ. कन्या के साथ दहेज देने की परंपरा ಕನ್ಯೆಯರ ಜೊತೆಯಲ್ಲಿ ದಹೇಜನ್ನು ಏನು ಕೊಡ್ತಾರೆ, ವರದಕ್ಷಿಣೆ ಕೊಡುವಂಥ ಪರಂಪರಾ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. कौन डालते हैं? तो ಇದನ್ನ ಯಾರು ಆರಂಭ ಮಾಡ್ತಾರೆ ಈ ಪರಂಪರಾನ? है? इनकी शूटिंग कहाँ होती है? ಇದರ ಶೂಟಿಂಗ್ ಎಲ್ಲ ಆಗುತ್ತೆ. ब्राह्मणों की संगम युग दुनिया में इनकी शूटिंग हो रही है. ಬ್ರಾಹ್ಮಣರ ಸಂಗಮಿಗೂ ಪ್ರಪಂಚದಲ್ಲಿ ಇದರ ಶೂಟಿಂಗ್ ಆಗ್ತಾ ಇದೆ. रिहर्सल कर रहे हैं. ರಿಹರ್ಸಲ್ ಮಾಡ್ತಾ ಇದ್ದಾರೆ. अच्छा, दूसरी निशानी बाप आकर समझाते हैं. ಅಚ್ಚಾ, ಇನ್ನೊಂದು ಗುರುತನ್ನ ತಂದೆ ಬಂದ್ಬಿಟ್ಟು ತಿಳಿಸ್ತಾರೆ. एक दूसरी निशानी और, ಮತ್ತೆ ಎರಡನೇ ನಿಶಾನಿ ಇನ್ನೊಂದಾಗಿದೆ. क्या ये नहीं जाते हैं गंगा में स्नान करने? ಏನು ಇವರೇನು ಹೋಗೋದಿಲ್ವಾ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೋಸ್ಕರ? है? दूसरों को कहते हैं पतित पावनी गंगा है, ಬೇರೆಯವ್ರಿಗೆ ಹೇಳ್ತಾರೆ ಪತಿತ್ ಪಾವನಿ ಗಂಗಾ ಆಗಿದ್ದಾರೆ ಅಂತ. चलो गंगा में स्नान करने. ನಡೀರಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೋಸ್ಕರ. पतित से पावन बन जाएंगे. ಪತಿತರಿಂದ ಪಾವನ ಆಗೋಗ್ತಾರೆ. तो जिनको ले जाते हैं उनके साथ साथ ಮತ್ತೆ ಯಾರನ್ನ ಕರ್ಕೊಂಡು ಹೋಗ್ತಾರೆ ಅವ್ರ ಜೊತೆಯಲ್ಲಿ, ये खुद स्नान करने नहीं जाते. ಅಥವಾ ಸ್ವಯಂ ಸ್ನಾನ ಮಾಡ್ಲಿಕ್ಕೆ ಹೋಗೋದಿಲ್ವಾ? गंगा में स्नान करते हैं या नहीं करते हैं? ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರಾ ಇಲ್ವೋ? है? उद्धार इनका भी गंगा में स्नान करने से होता है. ಇವ್ರ ಉದ್ಧಾರನೂ ಸಹ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಆಗುತ್ತಾ, या बिना स्नान करने से होता है? ಅಥವಾ ಸ್ನಾನ ಮಾಡ್ಲಿಲ್ದೇನೆ ಆಗೋಗುತ್ತಾ? है? है? गंगा में स्नान करने से इनका भी उद्धार होता है. ऐसे ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಇವ್ರದ್ದು ಸಹ ಉದ್ಧಾರ ಆಗುತ್ತೆ. क्यों कहा? ಮತ್ತೆ ಈ ತರ ಯಾಕೆ ಹೇಳಿದ್ರು? गंगा में स्नान करने से उद्धार क्यों होता है? ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಉದ್ಧಾರ ಯಾಕೆ ಆಗುತ್ತೆ? जमुना में स्नान करने से क्यों नहीं होता? ಜಮುನಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಯಾಕೆ ಆಗಲ್ಲ? है? अरे दक्षिण भारत की नदियों में स्नान करने से क्यों नहीं उद्धार होता? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ದಕ್ಷಿಣ ಭಾರತದ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಯಾಕೆ ಉದ್ಧಾರ ಆಗಲ್ಲ? विदेशों की नदियों में स्नान करने से उद्धार क्यों नहीं होता? ವಿದೇಶದಲ್ಲಿರೋ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಉದ್ಧಾರ ಯಾಕೆ ಆಗಲ್ಲ? गंगा का ही नाम क्यों लेते हैं? ಗಂಗಾ ನದಿ ಹೆಸರನ್ನೇ ಯಾಕೆ ತಗೊಂತಾರೆ? है? पार्वती से क्या कनेक्शन है? ಪಾರ್ವತಿ ಜೊತೆ ಏನ್ ಕನೆಕ್ಷನ್ ಇದೆ? है? हिमालय पुत्री है. ಹಿಮಾಲಯ ಪುತ್ರಿ ಆಗಿದಾರ ಅವರು. है ना? ಕೇಳ್ತಾ ಇದಾರೆ ಬಾಬಾ, ಇದಾರೆ ಅಲ್ವಾ? वो छोटी पुत्री है. ಅವರಂತೂ ಚಿಕ್ಕ ಮಗು ಆಗಿದ್ದಾರೆ. कौन? पार्वती. ಪಾರ್ವತಿ ಯಾರಿದ್ದಾರೆ? ಅವರಂತೂ ಚಿಕ್ಕ ಮಗಳಾಗಿದ್ದಾರೆ. और बड़ी पुत्री का नाम क्या? ಮತ್ತೆ ದೊಡ್ಡ ಮಗಳ ಹೆಸರೇನಾಗಿದೆ? गंगा रखा. ಗಂಗಾ ಅಂತ ಇಟ್ಟಿದ್ದಾರೆ. इसका मतलब ज्ञान लेने के आधार पर बड़ी पुत्री बनती है. ಇದ್ರ ಅರ್ಥ ಏನಾಯ್ತು? ಜ್ಞಾನ ತಗೊಳ್ಳೋ ಆಧಾರದಿಂದ ಅವ್ರು ದೊಡ್ಡ ಮಗಳಾಗ್ತಾರ. और वो छोटी पुत्री बनती है क्योंकि बाद में ज्ञान लेती है एडवांस. ಮತ್ತೆ ಅವರು ಚಿಕ್ಕ ಮಗಳಾಗ್ತಾರೆ ಯಾಕೆಂದ್ರೆ ಅವ್ರು ಆಮೇಲೆ ಜ್ಞಾನವನ್ನ ತಗೊಂತಾರೆ, ಅಡ್ವಾನ್ಸ್ ಜ್ಞಾನವನ್ನ. तो जिस कन्या ने अव्वल नंबर में ज्ञान लिया एडवांस, ಮತ್ತೆ ಯಾವ ಕನ್ಯಾ ಮೊದಲನೇ ನಂಬರ್ನಲ್ಲಿ ಅಡ್ವಾನ್ಸ್ ಜ್ಞಾನವನ್ನ ತಗೊಂತಾರೆ, और कन्याओं ने अव्वल नंबर में एडवांस ज्ञान नहीं लिया ಬೇರೆ ಕನ್ಯೆಯರು ಅಡ್ವಾನ್ಸ್ ಜ್ಞಾನವನ್ನ ತಗೊಂಡಿಲ್ಲ, और समझा भी, ಆದ್ರೆ ಅವ್ರು ಮೊದಲು ತಗೊಂತಾರೆ, ತಗೊಂಡ್ಬಿಟ್ಟು ಅದನ್ನ ತಿಳ್ಕೊಂತಾರೆ. वो ही सतो प्रधान कन्या है. ಮತ್ತೆ ಅವರೇ ಸತೋಪ್ರಧಾನ ಕನ್ಯೆ ಆಗಿದ್ದಾರೆ. जिसके लिए अव्यक्त वाणी में पूछा, ಅವ್ರಿಗೋಸ್ಕರ ಅವ್ಯಕ್ತವಾಣಿಯಲ್ಲೂ ಸಹ ಕೇಳಿದ್ದಾರೆ ಏನಂತ, गंगा कानपुर से निकलती है या
इलाहाबाद से निकलती है। ಗಂಗಾ ಎಲ್ಲಿಂದ ಬರ್ತಾರೆ? ಕಾನ್ಪುರದಿಂದ ಬರ್ತಾರಾ ಅಥವಾ ಇಲಾಹಾಬಾದ್ನಿಂದ ಬರ್ತಾರಾ? अरे इलाहाबाद में तो ठीक है, तीनों नदियों का मेल होता है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾಂ ಇಲಾಹಾಬಾದ್ನಲ್ಲಂತೂ ಸರಿಯಾಗಿದೆ, ಯಾಕೆಂದರೆ ಅಲ್ಲಂತೂ 3 ನದಿಗಳ ಮಿಶ್ರಣ ಆಗುತ್ತೆ. गंगा के लिए कहा जा सकता है। ಗಂಗಾಗೋಸ್ಕರ ಅಂತೂ ಹೇಳ್ಬೋದಾಗಿದೆ. कानपुर में तो तीनों नदियों का मेल नहीं होता है। ಕಾನ್ಪುರದಲ್ಲಂತೂ ಮೂರು ನದಿಗಳ ಮಿಲನ ಆಗೋದಿಲ್ಲ. तीनों नदियों का मेल जब कानपुर में होता ही नहीं, ಯಾವಾಗ 3 ನದಿಗಳ ಮಿಲನ ಕಾನ್ಪುರದಲ್ಲಿ ಆಗೋದೇ ಇಲ್ಲ, इलाहाबाद में होता है, ಇಲಾಹಾಬಾದ್ನಲ್ಲಿ ಆಗುತ್ತಾ? जहाँ से गंगा कही जाती है आगे, ಎಲ್ಲಿಂದ ಮುಂದೆ ಗಂಗಾ ಅಂತ ಹೇಳಲಾಗುತ್ತೆ कि जमुना कही जाती है, ಅಥವಾ ಜಮುನಾ ಅಂತ ಹೇಳಲಾಗುತ್ತಾ? सरस्वती कही जाती है? ಸರಸ್ವತಿ ಅಂತ ಹೇಳಲಾಗುತ್ತಾ? नहीं, ಇಲ್ಲ. सरस्वती नाम भी गुम ಸರಸ್ವತಿ ಹೆಸರನ್ನು ಸಹ ಕಳೆದಾಕ್ತಾರೆ, और जमुना नाम भी गुम। ಮತ್ತೆ ಜಮುನಾ ಹೆಸರು ಸಹ ಕಳೆದಾಕ್ತಾರೆ. माने दोनों नदियाँ गंगा में तिरोहित हो गई। ಅಂದರೆ 2 ನದಿಗಳು ಸಹ ಗಂಗಾ ನದಿಗಳಲ್ಲಿ ಮಿಶ್ರಣ ಆಗೋಗುತ್ತೆ. कौन रह गई? गंगा रह गई। ಮತ್ತೆ ಯಾರು ನೋಡ್ಲಿಕ್ಕೆ ಉಳಿತಾರೆ? ಗಂಗಾ ನದಿನೇ ಉಳಿತಾರೆ. तो वो गंगा है ಮತ್ತೆ ಅವರೇ ಗಂಗಾ ಆಗಿದ್ದಾರೆ, जिसमें यमुना नदी क्या काला पानी बहाने वाली, ಅವರಲ್ಲಿ ಯಮುನಾ ನದಿ ಯಾರಿದ್ದಾರೆ? ಕಪ್ಪು ನೀರನ್ನು ಹರಿಸುವಂಥವ್ರು. कैसी नदी? ಯಾವ ಥರ ನದಿ ಆಗಿದ್ದಾರೆ? जिस नदी में 7-8 बड़े बड़े नाले दिल्ली में जाकर के मिलते हैं। ಆ ನದಿಯಲ್ಲಿ 7-8 ದೊಡ್ಡ ದೊಡ್ಡ ಚರಂಡಿಗಳ ನೀರೇನಿದೆ ಅದೆಲ್ಲ ಹೋಗ್ಬಿಟ್ಟು ದಿಲ್ಲಿಯಲ್ಲಿ ಆ ನದಿಯಲ್ಲೇ ಬೀಳುತ್ತೆ. चैतन्य नालों की बात होगी ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಇಲ್ಲಿ ಚೈತನ್ಯದಲ್ಲಿ ಆ ಚರಂಡಿಯ ಮಾತಾಗಿದೆನಾ या जड़ नालों की बात होगी? ಅಥವಾ ಚರಂಡಿಯ ಮಾತಾಗಿದೆನಾ? है? कोई चैतन्य नाले हैं, ಅಂದರೆ ಯಾರಾದರೂ ಆ ಥರ ಚೈತನ್ಯದಲ್ಲಿ ಚರಂಡಿದರ ಪಾತ್ರ ಮಾಡುವಂಥವ್ರು ಇದ್ದಾರೆ. 7 नाले पुराने, ಹಳೆ 7 ಚರಂಡಿಗಳು ಅಂತ ಪ್ರಸಿದ್ಧಿಯಾಗಿದೆ. क्या? जिनमें से एक नाले का नाम है नजफगढ़। ಅದರಲ್ಲಿ ಒಂದು ಚರಂಡಿಯ ಹೆಸರಾಗಿದೆ ನಜಫ್ಗಢ್ ಅಂತ. क्या नाम है? ना माने नहीं, ನಾ ಅಂದರೆ ಇಲ್ಲ, क्या ना जा, ना जा, ನಾ ಜಾ ಅಂದರೆ ಹೋಗಬೇಡಿ. कहाँ? फागढ़, फा माने फरक्काबाद, ಎಲ್ಲಿ? ಫಾ ಅಂದರೆ ಫರುಖಾಬಾದ್. गढ़ फरक्काबाद में जो फतेहगढ़ है, ಫರುಖಾಬಾದ್ನಲ್ಲಿ ಏನು ಫತೇಗಢ್ ಅಂತ ಇದೆ. गढ़ माने किला, ಗಢ್ ಅಂದ್ರೇನೆ ಕಿಲ್ಲೆ. वहाँ न जा, ಮತ್ತೆ ಆ ಕಿಲ್ಲೆಯಲ್ಲಿ ಹೋಗಬೇಡಿ. वहाँ अगर जाएगी तो तेरा सत्यानाश हो। ಒಂದು ವೇಳೆ ನೀವು ಅಲ್ಲಿ ಹೋಗ್ಬಿಟ್ರೆ ನಿಮ್ಮ ಸತ್ಯನಾಶ ಆಗೋಗುತ್ತೆ. ऐसा बड़ा नाला जाके गिरता है, ಈ ಥರ ದೊಡ್ಡ ಚರಂಡಿ ಹೋಗ್ಬಿಟ್ಟು ಅದರಲ್ಲಿ ಬೀಳುತ್ತೆ. उल्टी पढ़ाई पढ़ाने वाला ಉಲ್ಟಾ ವಿದ್ಯಾಭ್ಯಾಸವನ್ನು ಓದಿಸುವಂಥವ್ರು नजफगढ़ नाला, ನಜಫ್ಗಢ ನಾಲ ಅಂತ ಹೇಳಲಾಗುತ್ತೆ ಅದಕ್ಕೆ. वो यमुना नदी दिल्ली में टकराने के बाद ಮತ್ತು ಆ ಯಮುನಾ ನದಿ ಯಾರಿದ್ದಾರೆ ಅವರು ದಿಲ್ಲಿಯಲ್ಲಿ ಘರ್ಷಣೆ ಮಾಡಿದ ನಂತರ अपना रास्ता ही मोड़ देती है। ಅವರು ತಮ್ಮ ದಾರಿಯನ್ನೇ ಬದಲಾವಣೆ ಮಾಡಿಬಿಡ್ತಾರೆ. क्या? जो साउथ में जा रही थी, ಯಾವುದು ಅದು ಸೌತ್ನಲ್ಲಿ ಹೋಗ್ತಾ ಇತ್ತು, ದಕ್ಷಿಣದಲ್ಲಿ दक्षिण भारत की ओर जा रही थी, ದಕ್ಷಿಣ ಭಾರತದ ಕಡೆ ಹೋಗ್ತಾ ಇತ್ತು, वो अपना रास्ता पूरब की ओर पलट देती है ಅದು ತಮ್ಮ ದಾರಿಯನ್ನ ಪೂರ್ವದ ಕಡೆ ತಿರುಗಿಸ್ಬಿಡುತ್ತೆ. और उत्तर पूर्व में जाकर के ಮತ್ತೆ ಉತ್ತರ ಪೂರ್ವದಲ್ಲಿ ಹೋಗ್ಬಿಟ್ಟು इलाहाबाद में जहाँ तीनों नदियाँ मिलती हैं, ಆ ಇಲಾಹಾಬಾದ್ನಲ್ಲಿ ಎಲ್ಲಿ ಹೋಗ್ಬಿಟ್ಟು 3 ನದಿಗಳು ಸಹ ನದಿಗಳ ಮಿಲನ ಆಗುತ್ತೆ. गंगा भी यमुना भी, ಗಂಗಾ ನದಿನೂ ಆಗಿರಲಿ ಯಮುನಾ ನದಿ ಆಗಿರಲಿ, और दोनों के बीच में
सरस्वती नदी भी। ಮತ್ತು ಇಬ್ಬರ ಮಧ್ಯದಲ್ಲಿ ಸರಸ್ವತಿ ನದಿನೂ ಸಹ ಆಗಿದ್ದಾರೆ. जो दिखाई नहीं देती, ಅದು ನೋಡ್ಲಿಕ್ಕೆ ಕಾಣಿಸೋದೇ ಇಲ್ಲ. क्या गुप्त नदी है। ಏನಂತ ಹೇಳಿದ್ರು ಗುಪ್ತ ನದಿ ಆಗಿದೆ. सरस्वती जगदम्बा, कौन सी नदी? ಸರಸ್ವತಿ ಜಗದಂಬ ಆಗಿದ್ದಾರೆ. ಯಾವ ನದಿ? सरस्वती जगदम्बा। ಸರಸ್ವತಿ ಜಗದಂಬ ಆಗಿದ್ದಾರೆ. यज्ञ के आदि में भी नहीं आई थी, ಅವರು ಯಜ್ಞದ ಆದಿಯಲ್ಲೂ ಸಹ ಬಂದಿರಲಿಲ್ಲ. बाद में आई। ಅವರು ಆಮೇಲೆ ಬರ್ತಾರೆ. 14 साल की उम्र थी ಯಾವಾಗ ಅವ್ರದ್ದು 14 ವರ್ಷದ ವಯಸ್ಸಾಗಿತ್ತು तब आई, ಅವಾಗ ಅವ್ರು ಬರ್ತಾರೆ. बाद में आई और सन 65-66 में पहले ही गुप्त हो गई। ಮತ್ತೆ ಆಮೇಲೆ ಬರ್ತಾರೆ. ಆದರೆ 65-66ನೇ ಇಸ್ವಿಯಲ್ಲಿ ಮತ್ತೆ ಗುಪ್ತ ಆಗೋಗ್ತಾರೆ. हो गई ना। ಆದರೂ ಇಲ್ವೋ? ऐसे ही वो नदी जगदम्बा सरस्वती, ಅದೇ ರೀತಿ ಆ ನದಿ ಯಾರಿದ್ದಾರೆ ಜಗದಂಬ ಸರಸ್ವತಿ, जिस कन्या में प्रवेश होती है ಅವರು ಯಾವ ಕನ್ಯೆಯಲ್ಲಿ ಪ್ರವೇಶ ಮಾಡ್ತಾರೆ, उस कन्या में एडवांस पार्टी में भी ಆ ಕನ್ಯೆಯಲ್ಲಿ ಅಡ್ವಾನ್ಸ್ ಪಾರ್ಟಿಯಲ್ಲೂ ಸಹ बीच में आती है। ಮಧ್ಯದಲ್ಲೇ ಬರ್ತಾರೆ. पहले पहले सरेंडर नहीं होती। ಅವರು ಮೊಟ್ಟ ಮೊದಲು ಸರೆಂಡರ್ ಆಗೋದಿಲ್ಲ. क्या सरेंडर होने का टाइम भी बता दिया। ಸರೆಂಡರ್ ಆಗುವಂತ ಟೈಮ್ ಸಹ ಹೇಳ್ಬಿಟ್ಟಿದ್ದಾರೆ. संत राशि चल रहा है तो 13 होना चाहिए ना। 83ನೇ ಇಸ್ವಿ ನಡೀತಾ ಇದೆ ಅಂದ್ರೆ 83ನೇ ಇಸ್ವಿಯಲ್ಲಿ ನಿಮ್ಮವರಾಗ ಆಗ್ಬೇಕಾಗಿದೆ ಅಲ್ವಾ? क्या 83 की अव्यक्तवाणी में बोला। 83ನೇ ಇಸ್ವಿ ಅವ್ಯಕ್ತವಾಣಿಯಲ್ಲಿ ಹೇಳಿದ್ದಾರೆ. तो कोई नदी है, ಮತ್ತೆ ಯಾವ್ದಾದ್ರು ನದಿ ಇದ್ದಾರೆ. चैतन्य नदी, ಚೈತನ್ಯದಲ್ಲಿ ನದಿ ಆಗಿದ್ದಾರೆ. जो 83 तक बाप की नहीं बनी थी, सरेंडर नहीं हुई थी। ಅವರು 83ನೇ ಇಸ್ವಿವರೆಗೂ ತಂದೆ ಮಗು ಆಗಿರ್ಲಿಲ್ಲ, ಸರೆಂಡರ್ ಆಗಿರ್ಲಿಲ್ಲ. 83 के बाद 83-84 में 83ನೇ ಇಸ್ವಿ ಆದ ನಂತರ 83-84ನೇ ಇಸ್ವಿಯಲ್ಲಿ बाप की बन गई। ಅವರು ತಂದೆಯವರಾಗ್ತಾರೆ. 83 में 13 होना चाहिए ना। 83ನೇ ಇಸ್ವಿಯಲ್ಲಿ ತಂದೆ ಮಗು ಆಗ್ಬೇಕಾಗಿದೆ ಅಲ್ವಾ? अव्यक्तवाणी में बोला। ಈ ರೀತಿ ಅವ್ಯಕ್ತವಾಣಿಯಲ್ಲಿ ಹೇಳಿದ್ದಾರೆ. सवाल है 83 से पहले कोई ब्रह्मा कुमारी बाप की नहीं बनी थी। ಇದು ಪ್ರಶ್ನೆ ಆಗಿದೆ. 83ನೇ ಇಸ್ವಿಗಿಂತ ಮುಂಚೆ ಯಾವುದೇ ಬ್ರಹ್ಮಕುಮಾರಿಯರು ತಂದೆಯ ಮಕ್ಕಳಾಗಿರ್ಲಿಲ್ವಾ? सरेंडर हुई थी कि नहीं हुई थी? ಅವರು ಸರೆಂಡರ್ ಆಗಿದ್ರು ಇಲ್ವೋ? किसको? ಯಾರಿಗೆ ಸರೆಂಡರ್ ಆಗಿದ್ರು? है ब्रह्मा बाबा को, ब्रह्मा कुमार ಬಾಬನ್ಗೆ ಸರೆಂಡರ್ ಆಗಿದ್ರು ಅಂದ್ರು. ಯಾರು? कुमारियों को, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾ ಬ್ರಹ್ಮಕುಮಾರ್ ಕುಮಾರಿಯರಿಗೆ ಆಗಿದ್ರು. कुमार का दादी को। ಕುಮಾರಿಕಾ ದಾದಿ ಮುಂದೆ ಆಗಿದ್ರು. ब्रह्मा बाबा ने शरीर छोड़ दिया तो दीदी दादियों को सरेंडर होने लगी। ಬ್ರಹ್ಮ ಬಾಬನ್ ಮುಂದೆ ಸರೆಂಡರ್ ಆಗ್ತಿದ್ರು ಮೊದಲು. ಆದರೆ ಅವ್ರ ಶರೀರ ಬಿಟ್ಟ ಮೇಲೆ ಮತ್ತೆ ದೀದಿ ದಾದಿಯರ ಮುಂದೆ ಸರೆಂಡರ್ ಆಗ್ಲಿಕ್ಕೆ ಆರಂಭ ಮಾಡಿದ್ರು. कोई ब्रह्मा कुमारी बाप को सरेंडर हुई थी? ಯಾವ್ದಾದ್ರು ಬ್ರಹ್ಮಕುಮಾರಿಯರು ತಂದೆ ಮುಂದೆ ಸರೆಂಡರ್ ಆಗಿದ್ರಾ? अरे ब्रह्मा ने ही बाप को नहीं पहचाना ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಬ್ರಹ್ಮನೇ ತಂದೆನೋ ಗುರುತಿಸ್ಕೊಂಡಿಲ್ಲ, तो ब्रह्मा कुमार कुमारियां बाप को पहचानेंगी? ಮತ್ತೆ ಬ್ರಹ್ಮಕುಮಾರ್ ಕುಮಾರಿಯರು ತಂದೆನೋ ಗುರುತಿಸ್ಕೊಂತಾರ? वो पहचानती ही नहीं है। ಅವರಂತೂ ಗುರುತಿಸ್ಕೊಳ್ಳೋದೇ ಇಲ್ಲ. तो बाप को सरेंडर होने का तो सवाल पैदा ही नहीं हुआ। ಮತ್ತೆ ತಂದೆ ಮುಂದೆ ಸರೆಂಡರ್ ಆಗುವಂತ ಪ್ರಶ್ನೆ ಅಂತೂ ಬರೋದೇ ಇಲ್ಲ. इसलिए कहा 83 में 13 होना चाहिए। ಅದಕ್ಕೋಸ್ಕರ ಹೇಳಿದ್ರು 83ನೇ ಇಸ್ವಿ ನಡೀತಾ ಇದೆ ಅಂದ್ರೆ ತಂದೆಯವರು ಆಗ್ಬೇಕಾಗಿದೆ ಅಂತ. माने कोई भी ब्रह्मा कुमारी 83 से पहले ಅಂದ್ರೆ ಯಾವುದೇ ಬ್ರಹ್ಮಕುಮಾರಿಯರು 83ನೇ ಇಸ್ವಿಗಿಂತ ಮುಂಚೆ बाप को पहचान करके बाप की नहीं बनी थी। ತಂದೆಯನ್ನು ಗುರುತಿಸ್ಕೊಂಡ್ಬಿಟ್ಟು ತಂದೆ ಮಗು ಆಗಿರ್ಲಿಲ್ಲ. कि वो बाप मनुष्य सृष्टि का प्रजापिता कौन है? ಅಂದ್ರೆ ಆ ತಂದೆ ಯಾರಿದ್ದಾರೆ, ಮನುಷ್ಯ ಸೃಷ್ಟಿಯ ತಂದೆ, ಅವ್ರ ಪ್ರಜಾಪಿತ ಯಾರಾಗಿದ್ದಾರೆ? जिसका प्रत्यक्षता रूपी जन्म ಅವ್ರದ್ದು ಪ್ರತ್ಯಕ್ಷತಾ ರೂಪಿ ಜನ್ಮ सन 76 में मनाया ब्रह्मा कुमारियों ने। 76ನೇ ಇಸ್ವಿಯಲ್ಲಿ ಬ್ರಹ್ಮಕುಮಾರಿಯರು ಆಚರಿಸಿದ್ರು. और बाद में
एक समर्पण समारोह में ये भी बता दिया, ಮತ್ತೆ ಆಮೇಲೆ ಒಂದು ಸಮರ್ಪಣೆ ಸಮಾರೋಹ ಆಯಿತು, ಅದರಲ್ಲಿ ಈ ಮಾತನ್ನು ಸಹ ಹೇಳ್ಬಿಟ್ರು. कुमारियों के समर्पण समारोह में ಕುಮಾರಿಯರ ಸಮರ್ಪಣೆ ಸಮಾರೋಹ ಆಗಿತ್ತು, ಅದರಲ್ಲಿ ಹೇಳಿದ್ರು कि ये अंतिम समर्पण समारोह नहीं है, ಇದು ಅಂತಿಮ ಸಮರ್ಪಣೆ ಸಮಾರೋಹ ಆಗಿಲ್ಲ, अभी और भी समर्पण समारोह करना पड़ेगा. ಇವಾಗ ಇನ್ನೂ ಸಮರ್ಪಣೆ ಸಮಾರೋಹ ಮಾಡಬೇಕಾಗಿದೆ. इसका मतलब ಮತ್ತೆ ಇದರ ಅರ್ಥ ಏನಾಯ್ತು? बेसिक में तो समर्पण हुई, ಬೇಸಿಕ್ನಲ್ಲಂತೂ ಸಮರ್ಪಣೆ ಆಯಿತು, लेकिन आगे चल के एडवांस में भी ಆದರೆ ಮುಂದೆ ಬರುವಂಥ ಸಮಯದಲ್ಲಿ ಅಡ್ವಾನ್ಸ್ನಲ್ಲೂ ಸಹ समर्पण पत्र लिखना पड़ेगा. ಅಡ್ವಾನ್ಸ್ನಲ್ಲೂ ಸಹ ಸಮರ್ಪಣೆ ಪತ್ರವನ್ನು ಬರಿಬೇಕಾಗುತ್ತೆ. क्या सरेंडर होना पड़ेगा. ಏನಂತ ಹೇಳಿದ್ರು? ಸರೆಂಡರ್ ಆಗಬೇಕಾಗುತ್ತೆ. जो वाणी में बोल दिया, क्या ಅದಕ್ಕೋಸ್ಕರ ವಾಣಿಯಲ್ಲೂ ಸಹ ಹೇಳ್ಬಿಟ್ಟಿದ್ದಾರೆ ಏನಂತ? कि तुम बच्चे माने तुम बच्चे क्या करो, जो संस्था का नाम है ಏನಂತ ಹೇಳಿದ್ರು? ನೀವು ಮಕ್ಕಳು ಏನು ಮಾಡಬೇಕು? ಈ ಸಂಸ್ಥೆ ಹೆಸರೇನಾಗಿದೆ? ब्रह्मा कुमारी ईश्वरीय विश्वविद्यालय, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ. उसमें से ब्रह्मा कुमारी शब्द हटाकर ಅದರಲ್ಲಿ ಬ್ರಹ್ಮಕುಮಾರಿ ಶಬ್ದವನ್ನು ತೆಗೆದುಬಿಟ್ಟು क्या करो, ಏನು ಮಾಡಬೇಕಾಗಿದೆ? नहीं मुरली में बोला, ಯಾರು ಅಂದರೂ ಪ್ರಜಾಪಿತ ಶಬ್ದ ಆ್ಯಡ್ ಮಾಡಬೇಕು ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಲ್ಲ, ಮುರಳಿಯಲ್ಲಿ ಹೇಳಿದ್ದಾರೆ ಏನಂತ? कि वो शब्द हटा दो ಆ ಶಬ್ದವನ್ನು ತೆಗೆದುಬಿಡಿ. जो ब्रह्मा कुमारियों ने अपनी संस्था का नाम रखा है. क्या रखा? ಯಾವ ಹೆಸರನ್ನು ಬ್ರಹ್ಮಕುಮಾರಿಯರು ತಮ್ಮ ಸಂಸ್ಥೆ ಹೆಸರು ಅಂತ ಇಟ್ಕೊಂಡಿದ್ದಾರೆ? ಏನಂತ ಹೆಸರಿಟ್ಟಿದ್ದಾರೆ? प्रजापिता ब्रह्मा कुमारी शब्द हटाकर ಪ್ರಜಾಪಿತ ಬ್ರಹ್ಮಕುಮಾರಿ ಶಬ್ದವನ್ನು ತೆಗೆದುಬಿಟ್ಟು स्पिरिचुअल गॉडली यूनिवर्सिटी नाम रख दो. ಸ್ಪಿರಿಚುವಲ್ ಗಾಡ್ಲಿ ಯೂನಿವರ್ಸಿಟಿ ಅಂತ ಹೆಸರನ್ನು ಇಟ್ಬಿಡಿ. माना आध्यात्मिक ईश्वरीय विश्वविद्यालय नाम रख दो. ಅಂದರೆ ಆಧ್ಯಾತ್ಮಿಕ ಈಶ್ವರಿ ವಿಶ್ವವಿದ್ಯಾಲಯ ಅಂತ ಹೆಸರನ್ನು ಇಟ್ಬಿಡಿ. फिर सब सेंटर्स में लिखना पड़ेगा ಮತ್ತೆ ಎಲ್ಲ ಸೆಂಟರ್ಸ್ಗಳಲ್ಲೂ ಸಹ ಬರೀಬೇಕಾಗುತ್ತೆ आध्यात्मिक ईश्वरीय विश्वविद्यालय. ಆಧ್ಯಾತ್ಮಿಕ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ. तो इससे क्या साबित हुआ? ಮತ್ತೆ ಇದರಿಂದ ಏನು ಸಿದ್ಧ ಆಗುತ್ತೆ? क्या साबित हुआ? ಹೇಳ್ತಾ ಇದ್ದಾರೆ ಬಾಬಾ, ಮತ್ತೆ ಇದರಿಂದ ಏನು ಸಿದ್ಧ ಆಗುತ್ತೆ? ये जो दूसरा ब्राह्मणों का संगठन स्थापन हुआ था, ಇದು ಯಾವುದು ಬೇರೆ ಇನ್ನೊಂದು ಬ್ರಾಹ್ಮಣರ ಸಂಘಟನೆ ತಯಾರಾಗಿತ್ತು, जिसके विघटन की सूचना सन 76 वाली ಅದರ ವಿಘಟನೆ ಆಗುವಂಥ ಸೂಚನೆ ಏನಿದೆ 76ನೇ ಇಸ್ವಿಯಲ್ಲಿ 66 में ही कर दी गई थी. ಅದರ ಘೋಷಣೆಯನ್ನು 66ನೇ ಇಸ್ವಿಯಲ್ಲೇ ಮಾಡಿಬಿಟ್ಟಿದ್ರು. उसका भी टोटल विनाश होना है. ಅದ್ರದ್ದು ಸಹ ಟೋಟಲ್ ವಿನಾಶ ಆಗಬೇಕಾಗಿದೆ. इसलिए कहा ಅದಕ್ಕೋಸ್ಕರ ಹೇಳಿದ್ದಾರೆ, इन धर्मगुरुओं का भी उद्धार मैं करता हूँ. ಇನ್ನು ಧರ್ಮಗುರುಗಳ ಉದ್ಧಾರನೂ ಸಹ ನಾನು ಮಾಡ್ತೀನಿ. दूसरे धर्म वाले जो हैं ಬೇರೆ ಧರ್ಮದವ್ರು ಯಾರೇ ಇದ್ದಾರೆ, उनका उद्धार कौन करेगा? ಅವ್ರ ಉದ್ಧಾರವನ್ನು ಯಾರು ಮಾಡ್ತಾರೆ? हैं? एक ही बाप है, ಒಬ್ಬರೇ ತಂದೆ ಆಗಿದ್ದಾರೆ, सभी धर्म वालों का उद्धार करेगा. ಎಲ್ಲ ಧರ್ಮದವರ ಉದ್ಧಾರ ಮಾಡ್ತಾರೆ. लेकिन पहले चंद्रवंशी ब्रह्मा कुमार कुमारियों का उद्धार करेगा ಆದರೆ ಮೊದಲು ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿಯರ ಉದ್ಧಾರ ಮಾಡ್ತಾರಾ या दूसरे धर्म वालों का करेगा? ಅಥವಾ ಬೇರೆ ಧರ್ಮದವರ ಉದ್ಧಾರ ಮಾಡ್ತಾರಾ? हैं? चंद्रवंशी ब्रह्मा कुमार कुमारियों का उद्धार करेगा. ಚಂದ್ರವಂಶಿ ಬ್ರಹ್ಮಕುಮಾರ್ ಕುಮಾರಿಯರ ಉದ್ಧಾರವನ್ನು ಮೊದಲು ಮಾಡ್ತಾರೆ. तो बाप को पहचानेंगी ಮತ್ತೆ ಅವರು ತಂದೆಯನ್ನು ಗುರುತಿಸ್ಕೊಂತಾರ, तब उद्धार होगा, ಅವಾಗ ಅವ್ರ ಉದ್ಧಾರ ಆಗುತ್ತಾ? या बिना पहचाने उद्धार हो जाएगा? ಅಥವಾ ಗುರುತಿಸ್ಕೊಳ್ಳಿಲ್ದೆ ಅವ್ರ ಉದ್ಧಾರ ಆಗೋಗುತ್ತಾ? पहचानेंगी, याद करेंगी, ಅವ್ರು ಗುರುತಿಸ್ಕೊಂತಾರೆ ಮತ್ತೆ ನೆನಪು ಮಾಡ್ತಾರೆ, तब उद्धार होगा. ಅವಾಗ ಅವ್ರ ಉದ್ಧಾರ ಆಗುತ್ತೆ. तो बताया
कि ये दूसरी निशानी है ಅದಕ್ಕೆ ಮತ್ತೆ ಹೇಳಿದ್ರು ಇದು ಎರಡನೇ ಗುರುತಾಗಿದೆ. कि तुम उद्धार करता नहीं हो देहधारी धर्मगुरु, ನೀವು ದೇಹದಾರಿ ಧರ್ಮಗುರು ಉದ್ಧಾರ ಮಾಡುವಂತವರಾಗಿಲ್ಲ. जो कहते हो कि गंगा पतित पावनी. ಅದಕ್ಕೋಸ್ಕರ ನೀವು ಹೇಳ್ತೀರಾ ಗಂಗಾ ಪತಿತ ಪಾವನಿ ಆಗಿದ್ದಾರೆ ಅಂತ. जब गंगा पतित पावनी है ಯಾವಾಗ ಗಂಗಾ ಪತಿತ ಪಾವನಿ ಆಗಿದ್ದಾರೆ तो तुम पतित पावन हो या गंगा पतित पावन? ಮತ್ತೆ ನೀವು ಪತಿತ ಪಾವನರಾಗಿದ್ದೀರಾ ಅಥವಾ ಗಂಗಾ ಪತಿತ ಪಾವನಿ ಆಗಿದ್ದಾರಾ? दो बातें या एक बात कहो. ಅದಕ್ಕೆ ಬಾಬಾ ಹೇಳ್ತಾರೆ ಎರಡು ಮಾತುಗಳ ಅಥವಾ ಏನಾದರೂ ಒಂದು ಮಾತನ್ನ ಹೇಳಿ. कौन पतित पावन है? ಯಾರಾಗಿದ್ದಾರೆ ಪತಿತ ಪಾವನ? गंगा पतित पावनी है अगर ये कहते हो ಒಂದ್ ವೇಳೆ ಗಂಗಾ ಪತಿತ ಪಾವನಿ ಆಗಿದ್ದಾರೆ ಅಂತ ನೀವು ಹೇಳಿದ್ರೆ तो गंगा में तुम स्नान करने जाते हो कि नहीं? ಮತ್ತೆ ಗಂಗಾ ನದಿಯಲ್ಲಿ ನೀವು ಸ್ನಾನ ಮಾಡ್ಲಿಕ್ಕೋಸ್ಕರ ಹೋಗ್ತಿರೋ ಇಲ್ವೋ? ओहो, सागर की बात बाद में. ಯಾರು ಸಾಗರದ ಮಾತನ್ನ ಹೇಳ್ತಾ ಇದ್ದಾರೆ ಗಂಗಾ ನದಿನ ಹೋಗ್ಬಿಟ್ಟು ಸಾಗರದಲ್ಲಿ ಸೇರ್ಬಿಡ್ತಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಸಾಗರದ ಮಾತಂತೂ ಆಮೇಲೆ ಬರುತ್ತೆ, ಅದನ್ನ ಬಿಡ್ಬಿಡಿ. सागर में जाने से पहले ही स्नान करने जाते हो या नहीं जाते हो? ಸಾಗರದಲ್ಲಿ ಹೋಗೋಕ್ಕಿಂತ ಮುಂಚೆನೆ ಅದರಲ್ಲಿ ಸ್ನಾನ ಮಾಡ್ಲಿಕ್ಕೋಸ್ಕರ ಹೋಗ್ತಿರೋ ಇಲ್ವೋ? कुंभ के मेले में ಕುಂಭದ ಜಾತ್ರೆ ನಡೆಯುತ್ತೆ, ಕಳಸದ ಜಾತ್ರೆ, ಅದರಲ್ಲಿ जाते हो ना? ಹೋಗ್ತೀರಾ ಅಲ್ವಾ? ಅದರಲ್ಲಿ जब तुम गंगा में स्नान करने जाते हो पतित से पावन बनने के लिए, ಯಾವಾಗ ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೋಸ್ಕರ ಹೋಗ್ತೀರಾ ಪತಿತರಿಂದ ಪಾವನರಾಗ್ಲಿಕ್ಕೋಸ್ಕರ, अपना उद्धार करने के लिए, ತಮ್ಮ ಉದ್ಧಾರವನ್ನ ಮಾಡ್ಕೊಳ್ಳಿಕ್ಕೋಸ್ಕರ ಹೋಗ್ತೀರಾ. तो तुम्हारा उद्धार हुआ या नहीं हुआ? ಮತ್ತೆ ಅದರಿಂದ ನಿಮ್ಮ ಉದ್ಧಾರ ಆಯ್ತು ಅಲ್ವಾ ಅಥವಾ ಇಲ್ವಾ? नहीं हुआ तो ಹಾಗೇ ಇಲ್ಲ. तुम अपन को कैसे कहते हो हम सदगुरु हैं? ಮತ್ತೆ ನೀವು ಸ್ವಯಂನ ಯಾವ ತರ ಹೇಳ್ತೀರಾ ನಾವು ಸದ್ಗುರು ಆಗಿದ್ದೀವಿ ಅಂತ? हम सारी दुनिया का उद्धार करने वाले हैं. ನಾವು ಇಡೀ ಪ್ರಪಂಚದ ಉದ್ಧಾರ ಮಾಡುವಂತವರಾಗಿದ್ದೀವಿ. जगत उद्धार करने वाले जगत गुरु हैं. ಜಗತ್ತಿನ ಉದ್ಧಾರ ಮಾಡುವಂತ ಜಗದ್ಗುರು ಆಗಿದ್ದೀವಿ. तो ये दूसरी बात. ಮತ್ತೆ ಇದಂತೂ ಎರಡನೇ ಮಾತಾಗಿದೆ. क्या ये नहीं जाते हैं गंगा में स्नान करने? ಮತ್ತೆ ಇವ್ರೇನು ಹೋಗೋದಿಲ್ವಾ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೋಸ್ಕರ? जाते तो हैं, ಹೋಗೋದಂತೂ ಹೋಗ್ತಾರೆ, ये भी जाते हैं, ಇವರು ಸಹ ಹೋಗ್ತಾರೆ. तुमको ले जाते हैं, खुद भी जाते हैं. ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಮತ್ತೆ ಅವ್ರು ಸ್ವಯಂ ಸಹ ಹೋಗ್ತಾರೆ. क्या करने जाते हैं? ಏನ್ ಮಾಡ್ಲಿಕ್ಕೋಸ್ಕರ ಹೋಗ್ತಾರೆ ಅವರಲ್ಲಿ? गंगा में स्नान करने जाते हैं. ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೋಸ್ಕರ ಹೋಗ್ತಾರೆ. क्या ज्ञान गंगाएं जो हैं ಏನಂತ ಹೇಳಿದ್ರು? ಜ್ಞಾನ ಗಂಗೆಯರು ಯಾರೇ ಇದ್ದಾರೆ आधार मूर्तों में नहीं है ज्ञान सुनाने वाली. ಆಧಾರ ಮೂರ್ತ ಆತ್ಮಗಳಲ್ಲಿ ಇಲ್ವಾ ಜ್ಞಾನವನ್ನ ಹೇಳುವಂತವ್ರು? है ना? ಹೇಳ್ತಾ ಇದ್ದಾರೆ ಬಾಬಾ, ಇದಾರೋ ಇಲ್ವೋ? जैसे बोला अव्यक्त ಇದಾರೆ ಅಲ್ವಾ? वाणी में ಅದಕ್ಕೋಸ್ಕರ ಹೇಳಿದ್ದಾರೆ ಅವ್ಯಕ್ತವಾಣಿಯಲ್ಲಿ कि मनोहर दादी असली यज्ञ की हिस्ट्री सुनाती है. ಮನೋಹರ್ ದಾದಿ ಯಾರಿದ್ದಾರೆ ಅವ್ರು ನಿಜವಾದ ಯಜ್ಞದ ಹಿಸ್ಟ್ರಿಯನ್ನ ಹೇಳ್ತಾರೆ. कौन दादी? ಯಾವ ದಾದಿ ಆಗಿದ್ದಾರೆ? मनोहर दादी. ಮನೋಹರ್ ದಾದಿ. इसका मतलब और दूसरी ब्रह्मा कुमारियां असली हिस्ट्री सुनाती हैं. ಇದ್ರ ಅರ್ಥ ಏನಾಯ್ತು? ಇನ್ನು ಬೇರೆ ಮಿಕ್ಕಿದ ಬ್ರಹ್ಮಕುಮಾರಿಯರು ಯಾರು ಇದ್ದಾರೆ ಅವರು ಯಜ್ಞದ ಹಿಸ್ಟ್ರಿಯನ್ನ ನಿಜವಾದ ಹಿಸ್ಟ್ರಿಯನ್ನ ಹೇಳ್ತಾರ या झूठी हिस्ट्री सुनाती हैं? ಅಥವಾ ಸುಳ್ಳಾಗಿರೋ ಹಿಸ್ಟ್ರಿಯನ್ನ ಹೇಳ್ತಾರ? झूठी हिस्ट्री सुनाती है. ಸುಳ್ಳಾಗಿರುವಂತ ಹಿಸ್ಟ್ರಿಯನ್ನೇ ಹೇಳ್ತಾರೆ. जो असली हिस्ट्री सुनाने वाली मनोहर दादी है ಯಾರು ನಿಜವಾದ ಹಿಸ್ಟ್ರಿಯನ್ನ ಹೇಳುವಂತ ಮನೋಹರ್ ದಾದಿ ಆಗಿದ್ದಾರೆ उसको कोई जोन का इंचार्ज नहीं बनाया गया. ಅವ್ರನ್ನಂತೂ ಯಾವುದೇ ಝೋನಿನ ಇನ್ಚಾರ್ಜ್ ಅನ್ನಾಗಿ ಮಾಡೇ ಇಲ್ಲ. क्या कोई सेंटर का भी इंचार्ज नहीं बनाया गया. ಏನಂತ ಹೇಳಿದ್ರು? ಯಾವುದೇ ಸೆಂಟರ್ನಲ್ಲೂ ಸಹ ಇನ್ಚಾರ್ಜ್ ಅನ್ನಾಗಿ ಮಾಡಿಲ್ಲ. तो ज्ञान गंगा कौन हुई? ಮತ್ತೆ ಇಲ್ಲಿ ಜ್ಞಾನ ಗಂಗೆಯರು ಯಾರಾದ್ರು? मनोहर दादी हुई असली ज्ञान जल पिलाने वाली. ಮತ್ತೆ ಮನೋಹರ್ ದಾದಿ ಆದ್ರ ನಿಜವಾದ ಜ್ಞಾನದ ನೀರನ್ನ ಕುಡಿಸುವಂತವ್ರು, या नकली ज्ञान सुनाने वाली. ಅಥವಾ ಸುಳ್ಳು ಜ್ಞಾನವನ್ನ ಹೇಳುವಂತವ್ರು, ಡೂಪ್ಲಿಕೇಟ್ ಜ್ಞಾನವನ್ನ ಕೊಡುವಂತವ್ರು ಆದ್ರ? भले मनोहर दादी ने शरीर छोड़ दिया ಬಲೆ ಮನೋಹರ್ ದಾದಿ ಅಂತೂ ಶರೀರ ಬಿಟ್ಬಿಡ್ತಾರೆ, लेकिन पता तो लग गया ಆದ್ರೆ ಗೊತ್ತಾಗೋದಂತೂ ಗೊತ್ತಾಗ್ಬಿಡತ್ತೆ ಅಲ್ವಾ? कि तथाकथित ब्रह्मा कुमार कुमारियों में भी सही ज्ञान सुनाने वाली मनोहर दादी जैसी
कुमारियां भी थी। ಅದರಿಂದ ಏನು ಗೊತ್ತಾಗುತ್ತೆ, ಬ್ರಹ್ಮಕುಮಾರ್ ಕುಮಾರಿಯರಲ್ಲೂ ಸಹ ಮನೋಹರ್ ದಾದಿ ಥರ ಯಜ್ಞದ ಸತ್ಯವಾಗಿರೋ ಹಿಸ್ಟ್ರಿಯನ್ನು ಹೇಳುವಂಥವ್ರು ಸಹ ಮಾತೆಯರು ಕನ್ಯೆಯರು ಇದ್ದರು, माताएं भी थी ಮಾತೆಯರು ಸಹ ಇದ್ದರು, और अभी भी हैं। ಮತ್ತು ಇವಾಗೂ ಸಹ ಇದ್ದಾರೆ. जब वो ज्ञान सुनाती हैं ಯಾವಾಗ ಅವರು ಜ್ಞಾನವನ್ನು ಹೇಳ್ತಾರೆ, तो उनका ज्ञान सुनने के लिए वो गुरु लोग सबको ले जाते हैं। ಅವ್ರ ಜ್ಞಾನವನ್ನು ಕೇಳಲಿಕ್ಕೋಸ್ಕರ ಆ ಗುರುಗಳು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. तो देखो पतित पावनी गंगा हुई ಮತ್ತೆ ನೋಡಿ, ಪತಿತ್ ಪಾವನಿ ಗಂಗಾ ಆದ್ರ या पतित पावन बाप है। ಅಥವಾ ಪತಿತ್ ಪಾವನ ತಂದೆ ಆಗಿದಾರ. तो तुम बच्चे समझ गए ना ಮತ್ತೆ ನೀವು ಮಕ್ಕಳು ತಿಳ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ, कि बाप पतित पावन है ತಂದೆ ಪತಿತ್ ಪಾವನ ಆಗಿದಾರ या ज्ञान गंगाएं पतित पावनी है। ಅಥವಾ ಜ್ಞಾನ ಗಂಗೆಯರು ಯಾರಿದ್ದಾರೆ ಅವ್ರು ಪತಿತ್ ಪಾವನಿ ಆಗಿದಾರ. तो अभी तुम समझ गए। ಮತ್ತೆ ಇವಾಗ ನೀವು ತಿಳ್ಕೊಂಡ್ಬಿಟ್ಟಿದ್ದೀರಾ. अभी उनके तो फॉलोअर्स बहुत हैं। ಇವಾಗ ಅವ್ರ ಫಾಲೋವರ್ಸ್ಗಳಂತೂ ತುಂಬ ಇದ್ದಾರೆ. किनके? ಯಾರ ಫಾಲೋವರ್ಸ್ ತುಂಬ ಇದ್ದಾರೆ? उन गुरुओं के तो फॉलोअर्स बहुत ಆ हैं। ಗುರುಗಳ ಫಾಲೋವರ್ಸ್ ಅಂತೂ ತುಂಬ ಇದ್ದಾರೆ. उनकी तो बादशाही है एकदम। ಅವ್ರದಂತೂ ಪೂರ್ತಿ ಬಾದಶಾಹಿ ಆಗಿದೆ. क्या? उनकी बादशाही है एकदम। ಅವ್ರದಂತೂ ಬಾದಶಾಹಿ ಆಗಿದೆ ಪೂರ್ತಿ. सारी बादशाही है एकदम। ಅವ್ರದಂತೂ ಪೂರ್ತಿ ಎಲ್ಲ ಬಾದಶಾಹಿನೇ ಆಗಿದೆ. अभी वो बादशाही छोड़ देंगे। ಇವಾಗ ಅವರು ಆ ಬಾದಶಾಹಿಯನ್ನ ಬಿಟ್ಬಿಡ್ತಾರೆ. क्या करेंगे? ಮತ್ತೆ ಏನ್ ಮಾಡ್ಬಿಡ್ತಾರೆ? ऐसा समय अब जल्दी आने वाला है ಈ ತರ ಸಮಯ ಇವಾಗ ಬೇಗನೆ ಬರಬೇಕಾಗಿದೆ. कि वो देहधारी धर्मगुरु ಆ ದೇಹಧಾರಿ ಧರ್ಮಗುರು अपनी बादशाही छोड़ देंगे। ಅವರು ತಮ್ಮ ಬಾದಶಾಹಿಯನ್ನ ಬಿಟ್ಬಿಡ್ತಾರೆ. ಯಾರೋ ಕೇಳ್ತಾ ಇದ್ದಾರೆ, ಬಾಬಾ ಯಾವಾಗಿಂದ ಬಿಡ್ತಾರೆ ಅಂತ. अभी तो बताया, उनको समझाने तुम क्यों नहीं जाते हो? ಇವಾಗ ಹೇಳಿದ್ರಲ್ವಾ, ಅವ್ರಿಗೆ ತಿಳಿಸ್ಲಿಕ್ಕೋಸ್ಕರ ನೀವು ಯಾಕೆ ಹೋಗೋದಿಲ್ಲ? हैं? तुम दुनिया वालों को क्यों सुनाते हो? ನೀವು ಪ್ರಪಂಚದವ್ರಿಗೆ ಯಾಕೆ ಹೇಳ್ತೀರಾ? उन देहधारी धर्मगुरुओं को क्यों नहीं जाके समझाते? ಆ ದೇಹಧಾರಿ ಧರ್ಮಗುರುಗಳ ಹತ್ರ ಹೋಗ್ಬಿಟ್ಟು ಯಾಕೆ ತಿಳಿಸೋದಿಲ್ಲ? हैं? ಅವ್ರು ಹೇಳ್ತಿದಾರೆ ನಾವು ತಿಳಿಸ್ತೀವಿ, ಆದ್ರೆ ತಿಳ್ಕೊಳ್ಳೋದೇ ಇಲ್ಲ ಅವರು. रुको, ಅವ್ರಂತೂ ಹೇಳ್ತಾರೆ ನಮ್ಗಂತೂ ಕೇಳಂಗಿಲ್ಲ, ನಾವು ಬೇಡ ಬೇಡ ನಮ್ಗೆ ಹೇಳೋದು ಬೇಡ ಅಂತಾರೆ. शिव बाप महाशिवरात्रि में ಅದಕ್ಕೆ ಬಾಬಾ ಹೇಳ್ತಿದಾರೆ, ಇಲ್ಲಿ ಶಿವ ತಂದೆ ಯಾರಿದ್ದಾರೆ ಅವರು ಮಹಾಶಿವರಾತ್ರಿಯಲ್ಲಿ जब घोर अज्ञान की अंधकार की रात्रि होगी, ಯಾವಾಗ ಘೋರ ಅಜ್ಞಾನ ಅಂಧಕಾರದ ರಾತ್ರಿ ಆಗಿರುತ್ತೆ, बेसिक ब्राह्मणों में भी एडवांस ब्राह्मणों में भी दुनिया ಬೇಸಿಕ್ ಬ್ರಾಹ್ಮಣರಲ್ಲೇ ಆಗಲಿ, ಅಡ್ವಾನ್ಸ್ ಬ್ರಾಹ್ಮಣರಲ್ಲೇ ಆಗಲಿ, ಅಥವಾ ಪ್ರಪಂಚದಲ್ಲಿರುವಂಥವರಲ್ಲೇ ಆಗಲಿ, वालों में भी उस समय बाप प्रत्यक्ष होगा। ಮತ್ತೆ ಆ ಸಮಯದಲ್ಲಿ ತಂದೆ ಪ್ರತ್ಯಕ್ಷ ಆಗ್ತಾರೆ. बड़े से बड़ा बाम्ब क्या बताया? ದೊಡ್ಡಕ್ಕಿಂತ ದೊಡ್ಡ ಬಾಂಬ್ ಏನಂತ ಹೇಳಿದ್ದಾರೆ? बाप की प्रत्यक्षता का बम ತಂದೆಯ ಪ್ರತ್ಯಕ್ಷತೆಯ ಬಾಂಬ್ ಆಗಿದೆ. जब फटेगा ಮತ್ತೆ ಯಾವಾಗ ಅದು ವಿಸ್ಫೋಟ ಆಗುತ್ತೆ, तो बाप अव्यक्त स्टेज में प्रत्यक्ष होगा ಮತ್ತೆ ಯಾವಾಗ ತಂದೆ ಅವ್ಯಕ್ತ ಸ್ಟೇಜ್ನಲ್ಲಿ ಪ್ರತ್ಯಕ್ಷ ಆಗ್ತಾರ, या साकारी स्टेज में होगा। ಅಥವಾ ಸಾಕಾರಿ ಸ್ಟೇಜ್ನಲ್ಲಿ ಇರ್ತಾರ. अव्यक्त स्टेज में जैसे धर्म पिताएं दिखाए गए हैं, ಅವ್ಯಕ್ತ ಸ್ಟೇಜ್ನಲ್ಲಿ ಯಾವ ತರ ಧರ್ಮಪಿತರನ್ನ ತೋರಿಸಿದ್ದಾರೆ. बुद्ध का चित्र देखो, चेहरा देखो। ಬುದ್ಧನ ಚಿತ್ರವನ್ನ ನೋಡಿ, ಅವ್ರ ಮುಖವನ್ನ ನೋಡಿ. क्राइस्ट का चित्र देखो, चेहरा देखो। ಕ್ರೈಸ್ಟಿನ ಚಿತ್ರವನ್ನ ನೋಡಿ, ಅವ್ರ ಮುಖವನ್ನ ನೋಡಿ. गुरु नानक का चित्र देखो, चेहरा देखो। ಗುರುನಾನಕ್ ಅವರ ಚಿತ್ರವನ್ನ ನೋಡಿ, ಅವ್ರ ಮುಖವನ್ನ ನೋಡಿ. क्या झलकता है? ಮತ್ತೆ ಅದರಿಂದ ಏನ್ ಕಾಣಿಸುತ್ತೆ ನೋಡ್ಲಿಕ್ಕೆ?
निराकार आत्मा दिखाई देती है या देहभान दिखाई देता है? ನಿರಾಕಾರಿ ಆತ್ಮ ಕಾಣಿಸುತ್ತಾ ಅಥವಾ ಅದರಲ್ಲಿ ದೇಹಾಭಿಮಾನ ಕಾಣಿಸುತ್ತಾ? निराकारी आत्मा दिखाई देती है। ನಿರಾಕಾರಿ ಆತ್ಮನೇ ನೋಡ್ಲಿಕ್ಕೆ ಕಾಣಿಸುತ್ತೆ। ऐसा बाप जब निराकारी स्टेज में प्रत्यक्ष होगा, ಆ ಥರ ತಂದೆ ಯಾವಾಗ ನಿರಾಕಾರಿ ಸ್ಟೇಜ್ನಲ್ಲಿ ಪ್ರತ್ಯಕ್ಷ ಆಗ್ತಾರೆ, जिस बाप को आज भी शिव के मंदिरों में ಆ ತಂದೆಯನ್ನ ಇವತ್ತು ಸಹ ಶಿವನ ದೇವಸ್ಥಾನದಲ್ಲಿ लिंग के रूप में पूजा जाता है, ಲಿಂಗದ ರೂಪದಲ್ಲಿ ಪೂಜೆ ಮಾಡಲಾಗುತ್ತೆ। जिस लिंग रूप साकार शरीर को ಆ ಲಿಂಗ ರೂಪ ಸಾಕಾರ ಶರೀರವನ್ನ अपने इंद्रियों का भान ही नहीं रहेगा। ಅವರಿಗೆ ತಮ್ಮ ಇಂದ್ರಿಯಗಳ ಭಾನನೇ ಇರಲ್ಲ। इतनी गहरी निरंतर याद हो, ಇಷ್ಟು ಆಳವಾಗಿರುವಂತ ನಿರಂತರ ನೆನಪಾಗಿರುತ್ತೆ। इसलिए लिंग को इंद्रियां दिखाई नहीं जाती। ಅದಕ್ಕೋಸ್ಕರ ಲಿಂಗದಲ್ಲಿ ಇಂದ್ರಿಯಗಳನ್ನ ತೋರಿಸೋದೇ ಇಲ್ಲ। ऐसी जब अव्यक्त स्टेज में बाप प्रत्यक्ष होगा, ಮತ್ತೆ ಈ ತರ ಅವ್ಯಕ್ತ ಸ್ಟೇಜ್ ನಲ್ಲಿ ಯಾವಾಗ ತಂದೆ ಪ್ರತ್ಯಕ್ಷ ಆಗ್ತಾರೆ, तो उसकी निशानी बताई। ಮತ್ತೆ ಅವಾಗ ಅದರ ಗುರುತನ್ನ ಹೇಳಿದ್ದಾರೆ। याद है क्या निशानी बताई? ನೆನಪಿದೆನಾ ಏನ್ ಗುರುತು ಅಂತ ಹೇಳಿದ್ದಾರೆ? भूल गए? ಬಾಬಾ ಹೇಳ್ತಾರೆ ಮರ್ತೋಗ್ಬಿಟ್ರಾ? जो इन आँखों से देखे, ಹಾ, ಯಾರು ಈ ಕಣ್ಣುಗಳಿಂದ ನೋಡ್ತಾರೆ, जो इन कानों से दो शब्द भी सुने, ಯಾರು ಈ ಕಿವಿಗಳಿಂದ ಎರಡು ಶಬ್ದವನ್ನಾದ್ರೂ ಕೇಳ್ತಾರೆ, उसके मुख से दिल और दिमाग और मुख ಅವರ ಮುಖದಿಂದ, ಅವರ ಮನಸ್ಸಿನಿಂದ, ಹೃದಯದಿಂದ, ಕಣ್ಣಿನ ಮುಖದಿಂದ ಎಲ್ಲ ಏನ್ ಬರ್ಬೇಕು? तीनों से निकले, ಎಲ್ಲದರಿಂದನೂ ಬರ್ಬೇಕು। ಮೂರು ಜಗದಿಂದ ಏನಂತ ಬರ್ಬೇಕು? मेरा बाप आ गया। ನಮ್ಮ ತಂದೆ ಬಂದ್ಬಿಟ್ಟಿದ್ದಾರೆ ಅಂತ। ब्रह्मा कुमारियों का नहीं, सिर्फ ಕೇವಲ ಬ್ರಹ್ಮಕುಮಾರಿಯರ ತಂದೆ ಅಲ್ಲ, इस्लामी बौद्धियों क्रिश्चियंस का, चंद्रवंशियों का नहीं, ಇಸ್ಲಾಮಿ ಬೌದ್ಧಿ ಕ್ರಿಶ್ಚಿಯನ್ಸ್ಗಳು ಯಾರೇ ಚಂದ್ರವಂಶಿಗಳಿದ್ದಾರೆ ಅವ್ರ ತಂದೆ ಅಲ್ಲ, मेरा बाप आ गया। ನನ್ನ ತಂದೆ ಬಂದಿದ್ದಾರೆ। ऐसा अनुभव, ಈ ತರ ಅನುಭವ ಆಗ್ಬೇಕು। तो दो शब्द सुनाएगा। ಮತ್ತೆ ಅವ್ರು ಎರಡು ಶಬ್ದವನ್ನೇ ಹೇಳ್ತಾರ? क्या दो शब्दों में इतनी ताकत होगी ಎರಡು ಶಬ್ದದಲ್ಲೇ ಇಷ್ಟೊಂದು ಶಕ್ತಿ ಇರುತ್ತೆ कि सुनने वाला सुनते ही एक सेकंड में ಕೇಳುವಂತವರು ಕೇಳಿದಾಗ ಒಂದು ಸೆಕೆಂಡ್ ನಲ್ಲೇ चेंज होगा या नहीं होगा? ಚೇಂಜ್ ಆಗ್ತಾರೋ ಇಲ್ವೋ? कौन सी ताकत, ಯಾವ ಶಕ್ತಿ ಆಗಿದೆ? कौन सी ताकत चेंज करेगी? ಯಾವ ಶಕ್ತಿ ಚೇಂಜ್ ಮಾಡುತ್ತೆ? वो माता कहती है कि हम तो इतना सुनाते हैं, वो सुनती नहीं, कान बंद कर ಆ ಮಾತಾಜಿ ಹೇಳ್ತಾ ಇದ್ದಾರೆ, ನಾವಂತೂ ಇಷ್ಟೊಂದು ಹೇಳ್ತೀವಿ ಆದ್ರೆ ಅವರಂತೂ ಕೇಳೋದೇ ಇಲ್ಲ, ಕಿವಿಯನ್ನ ಮುಚ್ಕೊಂಡ್ಬಿಡ್ತಾರೆ, लेती हैं, हमारा मुंह नहीं देखना चाहती, ನಮ್ಮ ಮುಖವನ್ನ ನೋಡ್ಲಿಕ್ಕೆ ಅವ್ರು ಇಷ್ಟಪಡೋದಿಲ್ಲ, ऐसे कर देती है। ಈ ತರ ಎಲ್ಲ ಮಾಡ್ಬಿಡ್ತಾರೆ ಅವರು। उसका कारण क्या? ಅದ್ರ ಕಾರಣನೇ ಏನಾಗಿದೆ? वो बाप जो अव्यक्त स्टेज में प्रत्यक्ष होगा, ಆ ತಂದೆ ಯಾರು ಅವ್ಯಕ್ತ ಸ್ಟೇಜ್ ನಲ್ಲಿ ಪ್ರತ್ಯಕ್ಷ ಆಗ್ತಾರೆ, उसके दो शब्द सुनने से, ಅವರ ಎರಡು शब्दವನ್ನ ಕೇಳೋದ್ರಿಂದಾನೆ, उसको आंख से देखने मात्र से ಅವ್ರನ್ನ ಕಣ್ಣಿನಿಂದ ನೋಡಿದ ತಕ್ಷಣನೇ मनुष्य आत्माएं चेंज हो जाएंगी। ಮನುಷ್ಯಾತ್ಮಗಳು ಚೇಂಜ್ ಆಗಿ ಹೋಗ್ತಾರೆ। वीडियो में देखने से या रियल देखने से बाबा? वीडियो में देखने से या रियल देखने क्या क्या ಅವ್ರು ಕೇಳ್ತಾ ಇದ್ದಾರೆ ವಿಡಿಯೋದಲ್ಲಿ ನೋಡೋದ್ರಿಂದನಾ ಅಥವಾ ರಿಯಲ್ ನಲ್ಲಿ ನೋಡೋದ್ರಿಂದನಾ ಅಂತ? वीडियो में देखने से या रियल देखने से? वीडियो जड़ है या सन्मुख है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ವಿಡಿಯೋ ಜಡ ಆಗಿದೆನಾ ಅಥವಾ ಸಮ್ಮುಖ ಆಗಿದೆನಾ? है? ವಿಡಿಯೋ ಅಂತೂ ಜಡ ಆಗಿದೆ। भक्ति मार्ग में जड़ को देखते आए या चैतन्य को देखा? ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ಭಕ್ತಿ ಮಾರ್ಗದಲ್ಲಿ ಜಡನ್ನ ನೋಡ್ತಾ ಬಂದಿದ್ದೀರಾ ಅಥವಾ ಸಮ್ಮುಖದಲ್ಲಿ ಚೈತನ್ಯ ನೋಡ್ತಾ ಬಂದಿದ್ದೀರಾ? है? ज्ञान मार्ग में क्या कहते हैं? ಜ್ಞಾನ ಮಾರ್ಗದಲ್ಲಿ ಏನಂತ ಹೇಳ್ತಾರೆ? फर्स्ट क्लास मुरली, सेकंड क्लास मुरली, ಫಸ್ಟ್ ಕ್ಲಾಸ್ ಮುರಳಿ, ಸೆಕೆಂಡ್ ಕ್ಲಾಸ್ ಮುರಳಿ, थर्ड क्लास मुरली कौन सी ಥರ್ಡ್ ಕ್ಲಾಸ್ ಮುರಳಿ ಯಾವ್ದಾಗಿದೆ? है? चैतन्य के मुख से सुना, ಚೈತನ್ಯದ ಮುಖದಿಂದ ಕೇಳ್ತಾರೆ,
तो फर्स्ट क्लास मुरली। ಅವಾಗ ಫಸ್ಟ್ ಕ್ಲಾಸ್ ಮುರಳಿ ಅಂತ ಹೇಳಲಾಗುತ್ತೆ. ऐसे ही चैतन्य बाप भगवान ಅದೇ ರೀತಿ ಚೈತನ್ಯದಲ್ಲಿ ತಂದೆ ಯಾರಿದ್ದಾರೆ, ಭಗವಂತ ತಂದೆ शिवरात्रि पर जब प्रत्यक्ष होगा, ಶಿವರಾತ್ರಿಯಲ್ಲಿ ಯಾವಾಗ ಪ್ರತ್ಯಕ್ಷ ಆಗ್ತಾರೆ, प्रत्यक्षता बम फटेगा, ಯಾವಾಗ ಪ್ರತ್ಯಕ್ಷತಾ ರೂಪಿ ಬಾಂಬ್ ವಿಸ್ಫೋಟ ಆಗುತ್ತೆ, तो उस समय जो बाप अव्यक्त स्टेज में प्रत्यक्ष होगा, ಅದೇ ಆ ಸಮಯದಲ್ಲಿ ಯಾವ ತಂದೆ ಅವ್ಯಕ್ತ ಸ್ಟೇಜ್ ನಲ್ಲಿ ಪ್ರತ್ಯಕ್ಷ ಆಗ್ತಾರೆ, उसमें कौन सी शक्ति होगी ಮತ್ತೆ जो ಅವರಲ್ಲಿ ಯಾವ ಶಕ್ತಿ ಇರುತ್ತೆ 2 शब्द सुनाएगा ಅಂದ್ರೆ ಅದರಿಂದ ಏನಾಗುತ್ತೆ, ಯಾರು 2 ಶಬ್ದವನ್ನಾದ್ರೂ ಕೇಳ್ತಾರೆ ಕಿವಿಯಿಂದ और धक से चेंज हो ಅವ್ರು जाएंगे। ತಕ್ಷಣ ಚೇಂಜ್ ಆಗೋಗ್ತಾರೆ. जो देखेगा इन आँखों से ಯಾರು ನೋಡ್ತಾರೆ ಈ ಕಣ್ಣುಗಳಿಂದ चेंज हो जाएगा, ಅವರು ಸಹ ಚೇಂಜ್ ಆಗೋಗ್ಬಿಡ್ತಾರೆ. जो 2 शब्द भी इन कानों से सुनेगा, ಯಾರು 2 ಶಬ್ದವನ್ನಾದ್ರೂ ಈ ಕಿವಿಗಳಿಂದ ಕೇಳ್ತಾರೆ, लंबे चौड़े भाषण की दरकार ही नहीं। ಜಾಸ್ತಿ ಉದ್ದ ಆಗ್ಲ ಭಾಷಣ ಕೊಡೋ ಅವಶ್ಯಕತೆನೇ ಇಲ್ಲ. अभी तो 5-5, 6-6 घंटे की मुरली सुनते हैं। ಇವಾಗಂತೂ 5-5, 6-6 ಗಂಟೆ ಮುರಳಿಯನ್ನ ಕೇಳ್ತೀರಾ. क्या यहाँ सुनते हैं और वहाँ बाबा ये कब होगा? ಅದಕ್ಕೆ ಬಾಬಾ ಹೇಳ್ತಾರೆ ಏನಂತ, ಇಲ್ಲಿ ಕೇಳ್ತಾರೆ ಮತ್ತೆ ಅಲ್ಲೋಗಿ ಏನಾಗುತ್ತೆ, 18 में होगा? कब होगा? ಯಾರೋ ಕೇಳ್ತಾ ಇದಾರೆ, ಬಾಬಾ ಇದು ಯಾವಾಗ ಆಗುತ್ತೆ, 18ರಲ್ಲಿ ಆಗುತ್ತಾ ಅಂತ. कब होगा भाई? ಅದಕ್ಕೆ ಬಾಬಾ ಹೇಳ್ತಾರೆ, ಅರೆ ಯಾವಾಗ ಆಗುತ್ತೆ ಹೇಳಿ, जब तुम बच्चों की अव्यक्त स्टेज बनेगी ಯಾವಾಗ ನಿಮ್ಮ ಮಕ್ಕಳದ್ದು ಅವ್ಯಕ್ತ ಸ್ಟೇಜ್ ಆಗುತ್ತೆ तब होगा, या देह के धर्मों में लगे रहेंगे तब होगा? ಅವಾಗ ಆಗುತ್ತೆ ಅಂದ್ರೆ ಯಾವಾಗ ನಿಮ್ದು ಅವ್ಯಕ್ತ ಸ್ಟೇಜ್ ಆಗುತ್ತೆ ಅವಾಗ ಆಗುತ್ತಾ, ಅಥವಾ ಯಾವಾಗ ನೀವು ದೇಹದ ಧರ್ಮಗಳಲ್ಲಿ ಇರ್ತೀರೋ ಅವಾಗ ಆಗುತ್ತಾ? देह की परवरिश में लगे रहेंगे तब होगा, ದೇಹದ ಪಾಲನೆಯನ್ನ ಮಾಡೋದ್ರಲ್ಲೇ ಮುಳುಗಿರ್ತೀರಾ ಅವಾಗ ಆಗುತ್ತಾ, या आत्मा की स्थिरता में लगे रहेंगे ಅಥವಾ ಆತ್ಮದ ಸ್ಥಿರತೆಯಲ್ಲಿ ಯಾವಾಗ ಇರ್ತೀರಾ तब होगा? ಅವಾಗ ಆಗುತ್ತಾ? है? दुनिया की बड़े से बड़ी पावर क्या है? ಪ್ರಪಂಚದ ದೊಡ್ಡಕ್ಕಿಂತ ದೊಡ್ಡ ಪಾವರೇ ಏನಾಗಿದೆ? आत्मा की स्थिति भी तब बनती है। ಆತ್ಮಿಕ ಸ್ಥಿತಿನೂ ಸಹ ಅವಾಗೇ ಆಗುತ್ತೆ. पवित्र बनो, योगी बनो। ಪವಿತ್ರರಾಗಿ ಯೋಗಿಗಳಾಗಿ पवित्र जितना बनेंगे ಎಷ್ಟು ನಾವು ಪವಿತ್ರರಾಗ್ತೀವಿ ऑटोमेटिक योगी बनेंगे। ಆಟೋಮೆಟಿಕ್ ಯೋಗಿಗಳಾಗ್ತೀವಿ. दुनिया की बड़े से बड़ी पावर है जिससे दुनिया के सारे अच्छे से अच्छे ಪ್ರಪಂಚದ ದೊಡ್ಡಕ್ಕಿಂತ ದೊಡ್ಡ ಪಾವರ್ ಆಗಿದೆ. ಆ ಪಾವರ್ನಿಂದ ಪ್ರಪಂಚದಲ್ಲಿರೋ ಪ್ರತಿಯೊಂದು ಕೆಲಸಗಳು, ಒಳ್ಳೇದಕ್ಕಿಂತ ಒಳ್ಳೆ ಕೆಲಸಗಳು और बुरे से बुरे कर्म होते ಮತ್ತೆ हैं, ಕೆಟ್ಟಕ್ಕಿಂತ ಕೆಟ್ಟ ಕರ್ಮಗಳು ಏನೇ ಆಗುತ್ತೆ ಪ್ರಪಂಚದಲ್ಲಿ, वो है प्योरिटी। ಅದಾಗಿದೆ ಪ್ಯೂರಿಟಿ. जालंधर जैसा भयंकर राक्षस ಜಾಲಂಧನ್ ತರ ಭಯಂಕರವಾಗಿರುವಂತ ರಾಕ್ಷಸ भगवान और भगवान कहे जाने वाले बाप के ಭಗವಂತನೇ ಆಗ್ಲಿ ಅಥವಾ ಭಗವಂತ ಅಂತ ಹೇಳುವಂತ ತಂದೆಯ परिवार से हारता नहीं है। ತಂದೆಯ ಪರಿವಾರ ಏನಿದೆ ಅವ್ರ ಜೊತೆನೂ ಅವ್ನು ಸೋಲೋದಿಲ್ಲ. क्या जालंधर परिवार से नहीं हारता। ಏನಂತ ಹೇಳಿದ್ರು, ಜಲಂಧರ್ ಯಾರಿದ್ದಾನೆ ಅವನು ಭಗವಂತನ ಪರಿವಾರದಿಂದನೂ ಸೋಲೋದಿಲ್ಲ. भगवान भी उसे नहीं हरा पाता। ಸ್ವಯಂ ಭಗವಂತನು ಸಹ ಅವನನ್ನ ಸೋಲಿಸ್ಲಿಕ್ಕಾಗ್ಲಿಲ್ಲ. क्या कारण बनता है? ಅದ್ರ ಕಾರಣನೇ ಏನಾಗಿರುತ್ತೆ? है जो सत्य को धारण करने वाली ಯಾರು ಸತ್ಯವನ್ನ ಧಾರಣೆ ಮಾಡ್ಕೊಳೋ ಅಂತ सती साध्वी वृंदा है, ಯಾರು ಸತಿ ಸಾಧ್ವಿ ವೃಂದ ಆಗಿದ್ದಾರೆ, जिसमें पवित्रता का तेज है। ಯಾರಲ್ಲಿ ಪವಿತ್ರತೆ ತೇಜ್ ಇದೆ. क्या एक ही जालंधर में बुद्धि लगी रहती है, ಒಬ್ಬ ಜಾಲಂಧರ್ನಲ್ಲೇ ಬುದ್ಧಿ ಇರುತ್ತೆ, दूसरे किसी में बुद्धि नहीं जाती। ಬೇರೆ ಯಾರಲ್ಲೂ ಬುದ್ಧಿ ಹೋಗೋದೇ ಇಲ್ಲ. एक का सत्य धारण करती है। ಅವರು ಒಬ್ಬರ ಸತ್ಯವನ್ನ ಧಾರಣೆ ಮಾಡ್ಕೊಂತಾರೆ. क्या एक का सत्य धारण करती है ಒಬ್ಬರ ಸತ್ವವನ್ನ ಧಾರಣೆ ಮಾಡ್ಕೊಂತಾರೆ. तो वो सती कही जाती है। ಅದಕ್ಕೋಸ್ಕರ ಅವರಿಗೆ ಸತಿ ಅಂತ ಹೇಳಲಾಗುತ್ತೆ. सती माने पवित्र ಸತಿ या ಅಂದ್ರೇನೆ ಪವಿತ್ರ पवित्र। ಅಥವಾ ಅಪವಿತ್ರನ.
वो पवित्रता की ये पावर है ಪವಿತ್ರ ಆಗಿದೆ तो ಆ ಪವಿತ್ರತೆಯ ಆ ಶಕ್ತಿ ಆಗಿದೆ ಅದು कि भगवान और भगवान का पूरा परिवार भी आ जाए ಭಗವಂತನೇ ಆಗಲಿ ಅಥವಾ ಭಗವಂತನ ಪೂರ್ತಿ ಪರಿವಾರನೇ ಆಗಲಿ ಎಲ್ಲರೂ ಬಂದ್ಬಿಟ್ರೇನು ಸಹ तो भी जालंधर जैसे राक्षस का भी बाल बांका नहीं होता। ಆದರೂ ಸಹ ಜಾಲಂಧರನ್ ಥರ ಇರುವಂಥ ರಾಕ್ಷಸರದು ಕೂದಲು ಸಹ ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ ಯಾರು. पवित्रता ऐसी बड़ी पावर है ಪವಿತ್ರತೆ ಈ ಥರ ದೊಡ್ಡ ಶಕ್ತಿ ಆಗಿದೆ जो अच्छे से अच्छे और बुरे से बुरे बड़े से बड़े कार्य को संपन्न कर देती है। ಒಳ್ಳೆದಕ್ಕಿಂತ ಒಳ್ಳೆ ಕಾರ್ಯನೇ ಆಗಲಿ ಕೆಟ್ಟಕ್ಕಿಂತ ಕೆಟ್ಟ ಕಾರ್ಯನೇ ಆಗಲಿ ಅಥವಾ ದೊಡ್ಡಕ್ಕಿಂತ ದೊಡ್ಡ ಕಾರ್ಯನೇ ಆಗಲಿ ಆ ಎಲ್ಲ ಕಾರ್ಯದಲ್ಲೂ ಸಫಲತೆ ಸಿಗೋ ಆಧಾರನೇ ಆಗಿದೆ ಪವಿತ್ರತೆ. ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 2362, ಕಾಠ್ಮಂಡು ನೇಪಾಲ್. ಮುರಳಿ ತಾರೀಕಾಗಿತ್ತು 10-11-66. ನುಡಿಸಿರುವಂಥ ತಾರೀಕು 3/7/2017. ಓಂ ಶಾಂತಿ.